ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸನ್ನಿಧಾನಕ್ಕೆ ಹೋಗಲು ಇನ್ನೊಂದು ಸುಲಭವಾದ ಮಾರ್ಗವೆಂದರೆ ಅದು ಪುಲ್ಮೇಡ್ ಮಾರ್ಗ. ಇದು ಅಪಾಯಕರವಾದ ರಸ್ತೆ, ಕಾಡು ಪ್ರಾಣಿಗಳು ತುಂಬಾ ಸಂಚಾರ ಮಾಡುವಂತಹ ರಸ್ತೆ. ಈ ಪುಲ್ಮೇಡು ರಸ್ತೆಯನ್ನು ನೀವು ಕ್ರಮಿಸಿ ಅಯ್ಯಪ್ಪನ ಕ್ಷೇತ್ರಕ್ಕೆ ಹೋಗಬೇಕಾದರೆ ನೀವು ಏನೆಲ್ಲಾ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿಕೊಡುವುದಕ್ಕೆ ಈ ವಿಡಿಯೋ ಮಾಡಿದ್ದೇವೆ. ಈ ಸ್ವಾರಸ್ಯಕರ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಮಾರ್ಗವಾಗಿ ಹೋದರೆ ನಿಮಗೆ ಕ್ಯೂ ಇಲ್ಲದೆ ಸುಲಭ ದರ್ಶನವಾಗುತ್ತದೆ. ಕೆಲವು ಸಾರಿ ಚಿಕ್ಕಪಾದದಲ್ಲಿ ಹೋದರೆ ಪಂಪಾಯಿಂದ ಕ್ಯೂ ಇರುತ್ತೆ. ನೀಲಿಮಲೆಯಲ್ಲಿ ಹಗ್ಗ ಕಟ್ಟಿ ಕ್ಯೂ ತಡೆಯುತ್ತಾರೆ, ಮತ್ತೆ ಶೆಡ್ಗಳಲ್ಲಿ ಕೂಡಿ ಹಾಕುತ್ತಾರೆ. ಇದ್ಯಾವುದೂ ಇಲ್ಲದೆ ನೇರವಾಗಿ 18 ಮೆಟ್ಟಿಲ ಬಳಿ ಹೋಗುವಂತಹ ಸುಲಭ ಮಾರ್ಗ. ಬನ್ನಿ ಸ್ನೇಹಿತರೆ, ವಿಡಿಯೋ ಒಳಗೆ ಹೋಗೋಣ. ಬೆಳ್ಳಿ ಮೋಡಗಳು ಪ್ರಕೃತಿಯನ್ನು ಚುಂಬಿಸುತ್ತಿರುವ ಈ ದೃಶ್ಯವನ್ನು ನೋಡಿ. ಇದೇ ಸತ್ರಂನ ಪ್ರವೇಶ ದ್ವಾರ. ನೋಡಿ, ಪ್ರಕೃತಿ ರಮ್ಯವಾಗಿ ಕಾಣುತ್ತಿದೆ ಇಲ್ಲಿಂದ. ನಾವು ಇಲ್ಲಿಗೆ ಬೆಳಗ್ಗೆ 10:15ಕ್ಕೆ ಬಂದಿದ್ದೇವೆ. ಸ್ನೇಹಿತರೆ, ಇಲ್ಲಿ ನೋಡಿ, ಅಯ್ಯಪ್ಪ ಮಾಲಾಧಾರಿ ಸ್ವಾಮಿಗಳೆಲ್ಲ ಸಾಲುಗಟ್ಟಿ ನಿಂತಿದ್ದಾರೆ. ಏಕೆಂದರೆ ಇಲ್ಲಿಂದಲೇ ಶಬರಿಮಲೆಗೆ ಹೋಗಬೇಕಾದರೆ ಅರಣ್ಯ ಪ್ರವೇಶ ಮಾಡುವ ಸ್ಥಳ ಸತ್ರಂ ಮೂಲಕ. ಆದ್ದರಿಂದ ಅರಣ್ಯಾಧಿಕಾರಿಗಳು ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಕೊಂಡು ಒಂದು ಗುಂಪಿನಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಂದು ಸಿಸ್ಟಂನಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಪಾಸ್ ಕೊಡುತ್ತಾರೆ. ಪ್ರತಿಯೊಬ್ಬ ಸ್ವಾಮಿಗಳು ಇಲ್ಲಿ ಎಂಟ್ರಿ ಮಾಡಿಯೇ ಪುಲ್ಮೇಡ್ ದಾರಿಯಾಗಿ ಹೋಗಬೇಕಾಗುತ್ತದೆ. ಎಂಟ್ರಿ ಪಾಸ್ ಕೊಡುತ್ತಾರಲ್ಲವೇ, ಅದರಲ್ಲಿ ಸೀರಿಯಲ್ ನಂಬರ್ ಇರುತ್ತದೆ. ಕೇರಳ ಪೊಲೀಸ್ ಸಾವಧಾನವಾಗಿ ಕೆಲಸ ಮಾಡುತ್ತಿದ್ದಾರೆ ನೋಡಿ. ಈ ಎಂಟ್ರಿ ಪಾಸ್ ಅನ್ನು ಶಬರಿಮಲೆ ತಲುಪುವವರೆಗೂ ಭದ್ರವಾಗಿ ಇಟ್ಟಿರಬೇಕು. ಯಾಕೆ ಅಂತ ಆಮೇಲೆ ಹೇಳುತ್ತೇವೆ. ಈಗಷ್ಟೇ ಮಳೆ ಬಂದು ನಿಂತಿದೆ. ಎಲ್ಲ ಡೀಟೇಲ್ ಅನ್ನು ತೆಗೆದುಕೊಂಡು ಇಲ್ಲಿ ಪಾಸ್ ಕೊಡುತ್ತಿದ್ದಾರೆ. ಇಲ್ಲಿ ಪಾಸ್ ತೆಗೆದುಕೊಂಡು ನಂತರ ನೋಡಿ ಇಲ್ಲಿ ಒಳಗಡೆ ಹೋಗಬೇಕು. ಇದೇ ನೋಡಿ ಸತ್ರಂನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಪುಲ್ಮೇಡು ರಸ್ತೆಯಲ್ಲಿ ದರ್ಶನಕ್ಕೆ ಹೋಗುತ್ತಿರುವ ಭಕ್ತಾದಿಗಳಿಗೆ ಸ್ವಾಗತ ಕೋರುತ್ತಾ ನಿಂತಿದೆ. ಹಿಂದಿನ ಕಾಲದಲ್ಲಿ ತಡವಾಗಿ ಬಂದ ಅಯ್ಯಪ್ಪ ಭಕ್ತರು ಇಲ್ಲಿಯೇ ಉಳಿದುಕೊಳ್ಳುತ್ತಿದ್ದರು. ಭಕ್ತಾದಿಗಳು ಸಾಲಾಗಿ ತಮ್ಮ ಪುಲ್ಮೇಡು ಯಾತ್ರೆ ಪ್ರಾರಂಭ ಮಾಡುತ್ತಿದ್ದಾರೆ ನೋಡಿ. ಎಲ್ಲರಿಗೂ ಶುಭವಾಗಲಿ, ಕ್ಷೇಮವಾಗಿ ಸನ್ನಿಧಾನ ತಲುಪಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಮ್ಮ ವ್ಲಾಗ್ ಪ್ರಾರಂಭ ಮಾಡೋಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಇಳಿಜಾರಾದ ರಸ್ತೆ. ಮಳೆ ಬಂದದ್ದರಿಂದ ಮರಗಳೆಲ್ಲ ಹಸಿರಾಗಿದೆ. ಪ್ರಾರಂಭದಲ್ಲೇ ನದಿಯನ್ನು ದಾಟಿ ಹೋಗಬೇಕಾಗಿದೆ. ಗಂಗೆಯ ದರ್ಶನ ಮಾಡಿಕೊಂಡು ಹೊರಡೋಣ ಬನ್ನಿ. ಈಗ ಅಷ್ಟೇ ಫಾರೆಸ್ಟ್ನವರು ಚೆಕ್ ಇನ್ ಮಾಡಿ ಕಳಿಸಿದರು. ಮತ್ತೆ ಇಲ್ಲಿ ಅಡ್ಡ ಕಟ್ಟಿದ್ದಾರೆ ಎಂದು ಯೋಚಿಸಬೇಡಿ. ಕೇರಳ ಸರ್ಕಾರದವರು ಅರಣ್ಯವನ್ನು ಪ್ಲಾಸ್ಟಿಕ್ ರಹಿತ ಅರಣ್ಯವಾಗಿಡಲು ಶ್ರಮ ಪಡುತ್ತಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ ಅನ್ನು ಒಳಗೊಂಡು ಯಾವುದೇ ರೀತಿಯ ಪ್ಲಾಸ್ಟಿಕ್ ಪೇಪರ್ ಅನ್ನು ಅಲ್ಲೇ ತೆಗೆದು ಬಿಡುತ್ತಾರೆ. ನಾವು ತೆಗೆದುಕೊಂಡು ಬಂದ ಬ್ಯಾಗ್ ಅನ್ನು 100% ಇಲ್ಲಿ ಚೆಕ್ ಮಾಡುತ್ತಾರೆ. ಪ್ಲಾಸ್ಟಿಕ್ ಪೇಪರ್ ನಲ್ಲಿ ಊಟ ತೆಗೆದುಕೊಂಡು ಬಂದಿದ್ದರೂ ಸಹ ಅದನ್ನು ತೆಗೆದು ನ್ಯೂಸ್ ಪೇಪರ್ ನಲ್ಲಿ ಹಾಕಿ ಬದಲಾಯಿಸಿ ಕೊಡುತ್ತಾರೆ. ಇಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಅನ್ನು ಬಿಡುತ್ತಾರೆ. ಅದೇನೆಂದರೆ ಅದು ರೈನ್ ಕೋಟ್ ಮಾತ್ರ. ಮಳೆಗೆ ಬಳಸುವಂತ ಒಂದು ಸಾಧನವನ್ನು ಮಾತ್ರ ಬಿಡುತ್ತಾರೆ. ನಮ್ಮ ಪ್ಲಾಸ್ಟಿಕ್ ಶೋಧನೆ ಇಲ್ಲಿ ಮುಗಿಯಿತು. ಬನ್ನಿ ಸ್ನೇಹಿತರೆ, ಯಾತ್ರೆ ಪ್ರಾರಂಭ ಮಾಡೋಣ.
ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೆಸರು ಕೇಳಿದರೇನೆ ಮನಸ್ಸಿನಲ್ಲಿ ಒಂದು ಕ್ಷಣ ಕಂಪನವಾಗುವಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೊರಟಿದ್ದೇವೆ. ಈಗ ತಾನೇ ಯಾತ್ರೆ ಪ್ರಾರಂಭ ಮಾಡುತ್ತಿದ್ದೇವೆ. ಅರಣ್ಯದಲ್ಲಿ ಸುಮಧುರವಾಗಿ ಶರಣುಘೋಷ ಕೇಳಿ ಬರುತ್ತಿದೆ. ಅದನ್ನು ಕೇಳಿಸಿಕೊಂಡು ನಂತರ ಮಾತನ್ನು ಪ್ರಾರಂಭ ಮಾಡುತ್ತೇನೆ. ಪುಲ್ಮೇಡ್ ರಸ್ತೆಯ ಪ್ರಾರಂಭದಲ್ಲೇ ಎತ್ತರವಾದ ಮತ್ತು ಕಠಿಣವಾದ ಬೆಟ್ಟ. ಇಷ್ಟು ಎತ್ತರವಾಗಿ ಇಷ್ಟು ಕಷ್ಟಪಟ್ಟು ಹತ್ತುವಾಗ ಇಷ್ಟು ಸ್ವರ ಶರಣುಘೋಷದಲ್ಲಿ ಇಷ್ಟು ಸ್ವರ ಬರಬೇಕಂದರೆ, ಇಷ್ಟು ಎನರ್ಜಿ ಇರಬೇಕಂದರೆ ಭಕ್ತಿ ಇದ್ದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಸ್ವರ ಬರುವುದೇ ಇಲ್ಲ. ಉಸಿರಾಟ ಮೇಲೆ ಕೆಳಗೆ ಆಗುತ್ತಿರುವಾಗ ಅಷ್ಟು ಎತ್ತರದ ಧ್ವನಿಯಲ್ಲಿ ಶರಣುಘೋಷ ಕೂಗಲು ಸಾಧ್ಯವೇ ಇಲ್ಲ. ನೋಡಿ, ಅರಣ್ಯಾಧಿಕಾರಿಗಳು ಭಕ್ತರಿಗಾಗಿ ಎಷ್ಟು ರಕ್ಷಣೆಯನ್ನು ಮಾಡಿದ್ದಾರೆ. ಅಲ್ಲಲ್ಲಿ ಹಗ್ಗ ಕಟ್ಟಿದ್ದಾರೆ ಹತ್ತಲು ಸಹಾಯವಾಗಲೆಂದು. ಜೊತೆಗೆ ಕಾಡು ಪ್ರಾಣಿಗಳ ಒಂದು ಎಚ್ಚರಿಕೆಯಾಗಿ ಇಲ್ಲಿ ಎಲೆಕ್ಟ್ರಿಕ್ ವೈರ್ಗಳನ್ನು ಸಹ ಕಟ್ಟಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯನ್ನು ಶೀಘ್ರವಾಗಿ ದರ್ಶನ ಮಾಡಲು ಈ ಪುಲ್ಮೇಡ್ ದಾರಿ ಬಹಳ ಉಪಯುಕ್ತವಾಗಿದೆ. ಈ ದಾರಿಯು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡುತ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ನಿಮಗೆ ತೋರಿಸುತ್ತಾ ಹೋಗುತ್ತೇವೆ. ಬನ್ನಿ ನಮ್ಮ ಜೊತೆಗೆ. സ്വാമിയപ്പ എന്നേലപ്പ ഞങ്ങൾ വരുന്നേ സ്വാമിയേ അയ്യപ്പോ അയ്യപ്പോ സ്വാമിയപ്പ അയ്യപ്പ. ಭಕ್ತಾದಿಗಳು ಬೆಟ್ಟ ಹತ್ತುತ್ತಿರುವುದರಿಂದ ಸುಸ್ತಾಗಿ ಸ್ವರನೇ ಬರುತ್ತಿಲ್ಲ. ತುಂಬಾ ಸಾಕಾಗಿದೆ ಅನಿಸುತ್ತದೆ. ಕಾರ್ತಿಕ ಮಾಸದ ಮಂಡಲ ಕಾಲದಲ್ಲಿ ಮಾಲೆ ಧರಿಸಿ ವ್ರತ ಮುಗಿಸಿ ಇರುಮುಡಿ ಕಟ್ಟಿಕೊಂಡು ಹೊರಟಿದ್ದೇವೆ. ಪ್ರತಿ ವರ್ಷ ಟ್ರೈನ್ನಲ್ಲಿ ಕೊಟ್ಟಾಯಮಿಳಿದು ಅಲ್ಲಿಂದ ಎರುಮೇಲಿ ಹೋಗಿ ಅಲ್ಲಿಂದ 48 ಮೈಲಿಗಳ ದೊಡ್ಡ ಪಾದದಲ್ಲಿ ಹೋಗುತ್ತಿದ್ದೆವು. ಆದರೆ ಈ ಸಾರಿ ನಿಮಗೆ ವಿಶೇಷವಾಗಿ ಪುಲ್ಮೇಡ್ ರಸ್ತೆಯನ್ನು ಪರಿಚಯಿಸಲು ನಾವು ಬಸ್ನಲ್ಲಿ ಬಂದೆವು. ಸ್ನೇಹಿತರೆ, ಬೆಂಗಳೂರಿನಿಂದ ಕುಮ್ಲಿಗೆ ಡೈರೆಕ್ಟ್ ಬಸ್ ಬುಕ್ ಮಾಡಿಕೊಂಡಿದ್ದೆವು. ಏಕೆಂದರೆ ಇರುಮುಡಿ ಕಟ್ಟಿಕೊಂಡು 4-5 ಕಡೆ ಹತ್ತಿ ಇಳಿದು ಬರಲು ಹಿಂಸೆಯಾಗುತ್ತದೆ. ನಾವು ಹೋಗಿ ಸನ್ನಿಧಾನ ತಲುಪಿ ದರ್ಶನ ಮಾಡಿ ಭಾರ ಇಳಿಸಿಬಿಟ್ಟರೆ ಮತ್ತೆ ಮನೆಗೆ ಹೋಗುವಾಗ ಕಷ್ಟಪಟ್ಟು ಹೋದರೂ ಪರವಾಗಿಲ್ಲ. ಸ್ನೇಹಿತರೆ, ಡಿಸ್ಪ್ಲೇಯಲ್ಲಿ ನೋಡಿ ಟೈಮ್ ಗೊತ್ತಾಗುತ್ತದೆ ನಿಮಗೆ. 11:30 ಆಗಿದೆ. ಕೆಳಗಡೆ ಎಷ್ಟು ಕ್ಲಿಯರ್ ಆಗಿತ್ತು ವಾತಾವರಣ, ಎಷ್ಟು ಬೆಳಕಿತ್ತು ನೋಡಿ. ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಮಂಜು ಮುಚ್ಚಿದೆ. ಮುಂದೆ ಏನಿದೆ ಎಂದು ಕಾಣಿಸುತ್ತಿಲ್ಲ. ಇಂಥ ದಟ್ಟವಾದ ಅಡವಿಯಲ್ಲಿ ಇಷ್ಟು ಮಂಜು ಮುಚ್ಚಿದ್ದರೆ ಯಾವ ಕಾಡು ಪ್ರಾಣಿಗಳು ಬರುವುದು ಗೊತ್ತಾಗುವುದಿಲ್ಲ. ಹೋಗುತ್ತಾ ಹೋಗುತ್ತಾ ಇನ್ನೂ ಹೆಚ್ಚಾದಂತಿದೆ. ತಲೆ ಮೈ ಎಲ್ಲ ತೇವ ಆಗುತ್ತಿದೆ ಸ್ವಲ್ಪ ಸ್ವಲ್ಪವೇ.
ಬನ್ನಿ ಮುಂದೆ ನೋಡೋಣ ಏನಾಗುತ್ತದೆ ಎಂದು. ಆದ್ದರಿಂದಲೇ ನಾವು ಇದಕ್ಕೆ ಫಾಗ್ ಮೇಡು ಅಂತ ಟೈಟಲ್ ಕೊಟ್ಟಿದ್ದೇವೆ, ಮಂಜು ಮುಸುಕಿರುವುದರಿಂದ. ಆದರೆ ನಾವೆಲ್ಲೋ ಒಂದು ವಂಚಿತರಾಗುತ್ತಿದ್ದೇವೆ. ಪುಲ್ ಮೇಡ್ ಅಂದರೆ, ಪುಲ್ ಅಂದರೆ ಮಲಯಾಳಂ ಅಲ್ಲಿ ಹುಲ್ಲು ಅಂತ, ಆ ಮೇಡು ಅಂದರೆ ಒಂದು ಗುಡ್ಡ. ಈ ಗುಡ್ಡದ ಮೇಲೆ ಹುಲ್ಲಿರೋದ್ರಿಂದ ಪುಲ್ ಮೇಡ್ ಅಂತ ಅವರು ಕರೆಯುತ್ತಾರೆ, ಹೆಸರಿಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಗುಡ್ಡನೂ ಕಾಣಲ್ಲ, ಹುಲ್ಲು ಕಾಣಲ್ಲ. ಈ ಒಂದು ಒಳ್ಳೆ ಸೀನರಿ ವ್ಯೂಗಳನ್ನ ನಾವು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಅಷ್ಟೇ. ಕೆಳಗಡೆ ಮಳೆ ಬಂದು ನಿಂತಿತ್ತು, ಆದರೆ ಮೇಲೆ ಮಂಜು ಮುಸುಕಿದೆ. ಬೆಟ್ಟವೇ ಕಾಣಿಸುತ್ತಿಲ್ಲ, ಆಕಾಶದ ಸೀನೆ ಕಾಣಿಸ್ತಾ ಇಲ್ಲ ನೋಡಿ. ಆಕಾಶ ಬಣ್ಣನೂ ಇಲ್ಲ, ಆಕಾಶನೂ ಕಾಣಿಸುತ್ತಿಲ್ಲ. ನಾವು ಬಂದ ವಿಚಾರವನ್ನು ನಿಲ್ಲಿಸಿದ್ದೆವು. ರಾತ್ರಿ 9 ಗಂಟೆಗೆ ಬೆಂಗಳೂರಿನಿಂದ ಬಸ್ ಹತ್ತಿದ್ದೆವು. ಆ ಬಸ್ ಬಂದು ಕುಮಲಿಗೆ 7 ಗಂಟೆಗೆ ನಿಲ್ಲಿಸಿತು. 7 ಗಂಟೆಗೆ ಕುಮ್ಲಿಯಿಂದ ವಂಡಿಪೆರಿಯಾರ್ಗೆ ಒಂದು ಬಸ್ ಹತ್ತಿದೆವು. ನಂತರ ವಂಡಿಪೆರಿಯಾರ್ನಲ್ಲಿ ಬಸ್ ಸಿಗದೇ ಇದ್ದ ಕಾರಣ ಜೀಪ್ ಮಾಡಿಕೊಂಡು ಬಂದೆವು. ಅಲ್ಲಿ ವಂಡಿಪೆರಿಯಾರ್ನಿಂದ ಸತ್ರಂಗೆ ಬರುವಂತಹ ಅದ್ಭುತವಾದ ಒಂದು ಜರ್ನಿ ವಿಡಿಯೋವನ್ನು ಹಾಕಿದ್ದೇವೆ, ನೋಡಿ. ಜಿಗಣೆ ಕಚ್ಚುತ್ತಿದೆ ನೋಡಿ, ಆನೆ ಸಗಣಿ. ಆನೆಗಳು ಯಥೇಚ್ಛವಾಗಿ ನಾವು ಓಡಾಡುವ ರಸ್ತೆಗಳಲ್ಲೇ ಹೆಚ್ಚು ಓಡಾಡುತ್ತದೆ ಅನಿಸುತ್ತಿದೆ. ಆದ್ದರಿಂದ ರಸ್ತೆಯುದ್ದಕ್ಕೂ ಎಲ್ಲಿ ನೋಡಿದರಲ್ಲಿ ಆನೆ ಸಗಣಿಗಳು ಕಾಣಸಿಗುತ್ತದೆ. ಶಬರಿಮಲೆಗೆ ಬರುವಂತ 80% ಭಕ್ತರು ಚಿಕ್ಕಪಾದದ ಮಾರ್ಗವಾಗಿ ಬರುತ್ತಾರೆ, ಅಂದ್ರೆ ಪಂಪಾದಿಂದ ಹತ್ತುತ್ತಾರೆ. ಇನ್ನು 15% ಅಯ್ಯಪ್ಪ ಭಕ್ತರು ದೊಡ್ಡ ಪಾದ ಅಂದರೆ ಎರುಮೇಲಿಯಿಂದ ಪಂಪಾ ಮಾರ್ಗವಾಗಿ ಸನ್ನಿಧಾನಕ್ಕೆ ಬರುತ್ತಾರೆ. ಈ ಪುಲ್ಮೇಡು ಮಾರ್ಗ ಅಷ್ಟು ಜನಕ್ಕೆ ಗೊತ್ತಿಲ್ಲ, ಬರೀ 5% ಜನ ಮಾತ್ರ ಬರುತ್ತಾರೆ. ಆದರೆ ಇತ್ತೀಚೆಗೆ ಯೂಟ್ಯೂಬ್, ಫೇಸ್ಬುಕ್ ನಲ್ಲಿ ನೋಡಿ ಒಮ್ಮೆ ಟ್ರೈ ಮಾಡೋಣ ಅಂತ ಬರುತ್ತಾರೆ. ಸ್ನೇಹಿತರೆ, ಒಮ್ಮೆ ತಪ್ಪದೆ ಈ ಮಾರ್ಗವಾಗಿ ಬನ್ನಿ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತದೆ. ಈ ರಸ್ತೆ ಮಂಡಲ ಪೂಜೆ ಮತ್ತು ಮಕರ ಜ್ಯೋತಿಗೆ ಮಾತ್ರ ತೆರೆದಿರುತ್ತದೆ. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ತೆರೆದಿರುತ್ತಾರೆ. ಆನಂತರ ರಸ್ತೆಯನ್ನು ಮುಚ್ಚುತ್ತಾರೆ. ಚಿಕ್ಕ ಪಾದ, ದೊಡ್ಡ ಪಾದ ಮತ್ತು ಪುಲ್ಮೇಡ್ ಈ 3 ರಸ್ತೆಗಳ ವ್ಯತ್ಯಾಸವೇನೆಂದರೆ, ಚಿಕ್ಕ ಪಾದದಲ್ಲಿ ಎಲ್ಲರೂ ಹತ್ತುತ್ತಾರೆ. ಅಲ್ಲಿ ಊಟ ತಿಂಡಿಗಳೆಲ್ಲ ಸಿಗುತ್ತದೆ, ನೀರು ಸಿಗುತ್ತದೆ. ಹತ್ತಲು ಸಾಧ್ಯವಾಗದಿದ್ದವರಿಗೆ ಡೋಲಿ ಸಿಗುತ್ತದೆ. ಆದರೆ ದೊಡ್ಡ ಪಾದದ ರಸ್ತೆಯಲ್ಲಿ ಅಲ್ಲಿಯೂ ಸಹ ಸಿಗುತ್ತದೆ. ಆದರೆ ಅಲ್ಲಲ್ಲಿ ಫಾರೆಸ್ಟ್ನವರು ಗೇಟ್ ಹಾಕಿ ಬಿಡುತ್ತಾರೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಕ್ರಮಿಸಲು ಸಾಧ್ಯವಿಲ್ಲ. ಆದರೆ 48 ಮೈಲಿ ದಾಟಿ ಬರಬೇಕಾಗುತ್ತದೆ ಬೆಟ್ಟ ಹತ್ತಿ. ಆದರೆ ನಮ್ಮ ಪುಲ್ಮೇಡ್ ರಸ್ತೆ ಬಂದು 12 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಆದರೆ ಇಲ್ಲಿ ಏನೂ ಸಿಗುವುದಿಲ್ಲ. ಮಧ್ಯದಲ್ಲಿ 1-2 ಸ್ಥಳದಲ್ಲಿ ಮಾತ್ರ ಮೆಡಿಕೇಟೆಡ್ ವಾಟರ್ ಫಾರೆಸ್ಟ್ನವರು ಕೊಡುತ್ತಾರೆ ಕುಡಿಯಲು ನೀರು, ಅಷ್ಟು ಬಿಟ್ಟರೆ ತಿನ್ನಲು ಏನೂ ಸಿಗುವುದಿಲ್ಲ. ಆದ್ದರಿಂದ ನಾವು ಸತ್ರಂನಲ್ಲೇ ಊಟ ಮಾಡಿಕೊಂಡು ಬರಬೇಕಾಗುತ್ತದೆ. ರಸ್ತೆ ಮಧ್ಯದಲ್ಲಿ ತಿನ್ನಲು ಹಣ್ಣುಗಳನ್ನೇನಾದರೂ ತರಬಹುದು. ಪ್ಲಾಸ್ಟಿಕ್ ಅಂತೂ ಅಲೋ ಇಲ್ಲ, ಮೊದಲೇ ಹೇಳಿದ್ದೇವೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ನೇಹಿತರೆ ನೋಡಿ, ರಸ್ತೆ ತುಂಬ ಕೆಸರಾಗಿದೆ, ಆದ್ದರಿಂದ ನಡೆಯಲು ಬಹಳ ಕಷ್ಟ ಆಗುತ್ತಿದೆ. ರಸ್ತೆ ಬದಿಯಲ್ಲಿರುವ ಹುಲ್ಲಿನ ಸಹಾಯದಿಂದ ನಡೆಯುತ್ತಿದ್ದೇವೆ. ಮುಂದೇನಿದೆ ಎಂದು ಏನು ಸರಿಯಾಗಿ ಕಾಣುತ್ತಿಲ್ಲ. ಹತ್ತಿರದಲ್ಲಿರುವ ಹುಲ್ಲು ಮಾತ್ರ ಹಸಿರಾಗಿ ಕಾಣುತ್ತಿದೆ ಅಷ್ಟೇ. ಆದರೂ ಬೆಟ್ಟ ಹತ್ತುತ್ತಿದ್ದೇವೆ ಅಯ್ಯಪ್ಪನ ಮೇಲೆ ಭಾರ ಹಾಕಿ. ಯಾವ ಪ್ರಾಣಿ ಎಲ್ಲಿಂದ ಹೇಗೆ ಹೋದರೂ ಕಾಣಿಸುತ್ತಿಲ್ಲ. ನಾವು ಹಿಂದಿನ ವರ್ಷವೆಲ್ಲ ಆನೆಯನ್ನು ನೋಡಿದ್ದೇವೆ ಇಲ್ಲಿ. ಬಹುಶಃ ಈ ಬೆಟ್ಟದ ತುದಿಗೆ ಬಂದಿದ್ದೇವೆ ನೋಡಿ. ಕೆಲವರು ಸಾಕಾಗಿ ಕೂತಿದ್ದಾರೆ, ಆದರೆ ಸುತ್ತು ಮಂಜು ಮುಚ್ಚಿದೆ. ಆದ್ದರಿಂದಲೇ ಫಾಗ್ ಮೇಡ್ ಅಂತ ಹಾಕಿದ್ದೇವೆ ನಾವು. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಜೋರಾಗಿ ಗಾಳಿ ಬೀಸುತ್ತಿದೆ.
ಏಕೆಂದರೆ ನಾವು ಬೆಟ್ಟದ ತುದಿಯಲ್ಲಿದ್ದೇವೆ, ಆದ್ದರಿಂದ ಗಾಳಿ ಹೆಚ್ಚಾಗಿದೆ. ನಾನು ಮಾತನಾಡುವ ಶಬ್ದ ಕೂಡ ನಿಮಗೆ ಸರಿಯಾಗಿ ಕೇಳಿಸುತ್ತಿಲ್ಲ ಅನಿಸುತ್ತಿದೆ. ನೋಡಿ, ನೀರು ರಭಸವಾಗಿ ಹರಿಯುತ್ತಿದೆ. ಈಗ ಇಷ್ಟೊತ್ತು ಬೆಟ್ಟ ಹತ್ತುತ್ತಿದ್ದೆವು, ಈ ಕೆಸರಿನಲ್ಲಿ ಸ್ವಲ್ಪ ನಿಧಾನವಾಗಿ ಹತ್ತುತ್ತಿದ್ದೆವು. ಆದರೆ ಈಗ ಇಳಿಜಾರಾಗಿ ಇಳಿಯಬೇಕಾಗಿದೆ. ಇಳಿಯುವುದು ಬಹಳ ಕಷ್ಟ ಆಗುತ್ತದೆ. ಅಲ್ಲಲ್ಲಿ ನೀರು ಹರಿಯುತ್ತಿದೆ. ನೀರು ರಭಸವಾಗಿ ಹರಿಯುತ್ತಿದೆ ನೋಡಿ. ಹಾಗೆ ನೀರಿನಲ್ಲಿ ಕಾಲು ತೊಳೆದುಕೊಂಡು ಹೋಗುತ್ತಿದ್ದೇವೆ. ಅಲ್ಲಿ ನೋಡಿ, ನದಿಯ ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ನಿಂತಿದ್ದಾರೆ. ನಾವು ಹೋಗೋಣ ಆ ಕಟ್ಟೆ ಮೇಲೆ. ನದಿ ಹೇಗಿದೆ ಎಂದು ನೋಡೋಣ ಚಿಕ್ಕದಾಗಿ. ಇದೇ ನೋಡಿ ನದಿ, ಬೆಟ್ಟದ ಮೇಲೆ ಪುಟ್ಟ ನದಿ. ಬಹುಶಃ ಮಂಜು ಇಲ್ಲ ಎಂದರೆ ಇನ್ನೂ ವೀಕ್ಷಣೆ ಚೆನ್ನಾಗಿ ಆಗುತ್ತಿತ್ತು. ಏನು ಮಾಡಲು ಸಾಧ್ಯವಿಲ್ಲ, ವಾತಾವರಣಕ್ಕೆ ನಾವು ಹೊಂದಿಕೊಳ್ಳಬೇಕು. ನೋಡಿ, ಪಾಚಿ ಕಟ್ಟಿದೆ, ಜಾರಿದರೆ ಕೆಳಗಡೆ ಬೀಳುತ್ತೇವೆ. ಹುಷಾರಾಗಿ ಬಂದು ನಿಂತಿದ್ದೇವೆ. ಮಂಜಿನಲ್ಲಿ ಆ ನೀರು ಕೂಡ ಸರಿಯಾಗಿ ಕಾಣಿಸುತ್ತಿಲ್ಲ ಎಲ್ಲಿವರೆಗೆ ಇದೆ ಅಂತ. ನೋಡಿ, ಆನೆ ಸಗಣಿ ರಸ್ತೆಯಲ್ಲೇ ಇದೆ. ಆಗಾಗ ನಾವು ನಮ್ಮ ಪ್ರದೇಶ ಇದು ಎಂದು ತೋರಿಸಲು ಈ ಆನೆ ಸಗಣಿ ಆಗಾಗ ಕಾಣಿಸುತ್ತಿರುತ್ತದೆ. ದಾರಿಯುದ್ದಕ್ಕೂ ಅದೇ. ಬನ್ನಿ ಹಾಗೆ ಹೋಗೋಣ. ಈ ಮಂಜಲ್ಲಿ, ಈ ಚಳಿಯಲ್ಲಿ, ಈ ಕೆಸರಲ್ಲಿ ಶರಣುಘೋಷಗಳು ಕಡಿಮೆ ಆಗ್ಬಿಟ್ಟಿದೆ, ಎಲ್ಲೂ ಕೇಳಿಸ್ತಾ ಇಲ್ಲ. ಆದ್ದರಿಂದ ನಾವೇ ಕೂಗ್ತಾ ಹೋಗೋಣ ಬನ್ನಿ. ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ, ಸ್ವಾಮಿಯಪ್ಪ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಬಂದೇವಪ್ಪ ಅಯ್ಯಪ್ಪ, ಕಾಪಾಡಪ್ಪ ಅಯ್ಯಪ್ಪ, ಗುರುವಿನ್ ಗುರುವೇ ಅಯ್ಯಪ್ಪ, ಓಂ ಗುರುನಾಥ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಗಣಪತಿಯೇ ಸರಸ್ವತಿಯೇ, ಗಣಪತಿಯೇ ಸರಸ್ವತಿಯೇ, ಸರಸ್ವತಿಯೇ ಗಣಪತಿಯೇ, ಸರಸ್ವತಿಯೇ ಗಣಪತಿಯೇ. ಭಗವಾನ್ ಪಾದ ಭಗವತಿ ಪಾದ, ಭಗವಾನ್ ಪಾದ ಭಗವತಿ ಪಾದ, ಭಗವತಿ ಪಾದ ಭಗವಾನ್ ಪಾದ, ಭಗವತಿ ಪಾದ ಭಗವಾನ್ ಪಾದ. ವೇದಾಂತ ರೂಪ ಅಯ್ಯಪ್ಪ, ವೇದಾಂತ ರೂಪ ಅಯ್ಯಪ್ಪ, ವರದಾನ ಪ್ರಭುವೇ ಅಯ್ಯಪ್ಪ, ವರದಾನ ಪ್ರಭುವೇ ಅಯ್ಯಪ್ಪ. ಭಗವಾನೇ ಭಗವತಿಯೇ, ಭಗವಾನೇ ಭಗವತಿಯೇ, ಭಗವತಿಯೇ ಭಗವಾನೇ, ಭಗವತಿಯೇ ಭಗವಾನೇ. ಭಗವಾನ್ ಶರಣಂ ಭಗವತಿ ಶರಣಂ, ಭಗವಾನ್ ಶರಣಂ ಭಗವತಿ ಶರಣಂ, ಭಗವತಿ ಶರಣಂ ಭಗವಾನ್ ಶರಣಂ. ದೇವನೇ ದೇವಿಯೇ, ದೇವನೇ ದೇವಿಯೇ, ದೇವನ್ ಶರಣಂ ದೇವಿ ಶರಣಂ, ದೇವನ್ ಶರಣಂ ದೇವಿ ಶರಣಂ, ದೇವಿ ಶರಣಂ ದೇವನ್ ಶರಣಂ, ದೇವಿ ಶರಣಂ ದೇವನ್ ಶರಣಂ. ದೇವನೇ ದೇವಿಯೇ, ದೇವಿಯೇ ದೇವನೇ, ದೇವನ್ ಪಾದ ದೇವಿ ಪಾದ, ದೇವಿ ಪಾದ ದೇವನ್ ಪಾದ. ಕಟ್ಟನು ಕಟ್ಟಿ ಶಬರಿಮಲೆಗೆ, ಕಟ್ಟನು ಕಟ್ಟಿ ಶಬರಿಮಲೆಗೆ, ಶಬರಿಮಲೆಗೆ ಕಟ್ಟನು ಕಟ್ಟಿ, ಶಬರಿಮಲೆಗೆ ಕಟ್ಟನು ಕಟ್ಟಿ. ಯಾರ ಕಾಣಲು ಸ್ವಾಮಿಯ ಕಾಣಲು, ಯಾರ ಕಾಣಲು ಸ್ವಾಮಿಯ ಕಾಣಲು, ಯಾರ ಕಾಣಲು ಸ್ವಾಮಿಯ ಕಾಣಲು.
ಸ್ವಾಮಿಯ ಕಂಡರೆ ಮೋಕ್ಷ ಸಿಗುವುದು, ಸ್ವಾಮಿಯ ಕಂಡರೆ ಮೋಕ್ಷ ಸಿಗುವುದು. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ, ಸ್ವಾಮಿಯಪ್ಪ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಬಂದೇವಪ್ಪ ಅಯ್ಯಪ್ಪ, ಬಂದೇವಪ್ಪ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಗಂಟನು ಕಟ್ಟಿ ಶಬರಿಮಲೆಗೆ, ಗಂಟನು ಕಟ್ಟಿ ಶಬರಿಮಲೆಗೆ, ಶಬರಿಮಲೆಗೆ ಗಂಟನು ಕಟ್ಟಿ. ಯಾರ ಕಾಣಲು ಸ್ವಾಮಿಯ ಕಾಣಲು, ಸ್ವಾಮಿಯ ಕಂಡರೆ ಮೋಕ್ಷ ಸಿಗುವುದು. ಸ್ವಾಮಿಯಪ್ಪ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ, ಪಂಪಾವಾಸ ಅಯ್ಯಪ್ಪ, ಪಂದಳ ರಾಜ ಅಯ್ಯಪ್ಪ, ಪಂಪಾವಾಸ ಅಯ್ಯಪ್ಪ, ಪಂದಳ ರಾಜ ಅಯ್ಯಪ್ಪ, ಪಾಪ ವಿನಾಶ ಅಯ್ಯಪ್ಪ, ಬಿಲ್ಲಾದಿ ವೀರ ಅಯ್ಯಪ್ಪ, ಬಿಲ್ಲಾದಿ ವೀರ ಅಯ್ಯಪ್ಪ, ವೀರಮಣಿಕಂಠ ಅಯ್ಯಪ್ಪ, ಹರಿಹರ ಸೂತ್ರ ಅಯ್ಯಪ್ಪ, ಹರಿಹರ ಪುತ್ರ ಅಯ್ಯಪ್ಪ, ಮೋಹಿನಿ ಸುತನೇ ಅಯ್ಯಪ್ಪ, ಮೋಹನ ರೂಪ ಅಯ್ಯಪ್ಪ, ಮೋಹಿನಿ ಸುತನೇ ಅಯ್ಯಪ್ಪ, ಮೋಹನ ರೂಪ ಅಯ್ಯಪ್ಪ, ಮೋಹಂತಕಾರ ಅಯ್ಯಪ್ಪ, ಮೋಹಂತಕಾರ ಅಯ್ಯಪ್ಪ, ಶಿವನಾತನಯ ಅಯ್ಯಪ್ಪ, ಶಿವನಾತನಯ ಅಯ್ಯಪ್ಪ, ಮಾಯಾಸುತನೇ ಅಯ್ಯಪ್ಪ, ಮಾಯಾಸುತನೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಬಂದೇವಪ್ಪ ಅಯ್ಯಪ್ಪ, ಕಾಪಾಡಪ್ಪ ಅಯ್ಯಪ್ಪ, ಗುರುವಿನ್ ಗುರುವೇ ಅಯ್ಯಪ್ಪ, ಓಂ ಗುರುನಾಥ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸ್ವಾಮಿ ಪಾದ ಅಯ್ಯಪ್ಪ ಪಾದ, ಸ್ವಾಮಿ ಪಾದ ಅಯ್ಯಪ್ಪ ಪಾದ, ಭಗವಾನ್ ಪಾದ ಭಗವತಿ ಪಾದ, ಭಗವಾನ್ ಪಾದ ಭಗವತಿ ಪಾದ. ಗಂಟನು ಕಟ್ಟಿ ಶಬರಿಯ ಮಲೆಗೆ, ಗಂಟನು ಕಟ್ಟಿ ಶಬರಿಯ ಮಲೆಗೆ, ಯಾರ ಕಾಣಲು ಸ್ವಾಮಿಯ ಕಾಣಲು. ಸ್ನೇಹಿತರೆ, ಕತ್ಲೆಲ್ಲಿ ಹೋದಂಗಿದೆ ನಮ್ಗೀಗ, ಏನು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಅರಣ್ಯಾಧಿಕಾರಿಗಳ ಜೀಪ್ ನಿಂತಿದೆ. ಈ ಬಯಲು ಪ್ರದೇಶದಲ್ಲಿ ಕಾಡು ಮೃಗಗಳಿಂದ ತೊಂದರೆ ಆಗಬಾರ್ದು ಅಂತ ಅವರು ಈ ಚಳಿಯಲ್ಲೂ ಕಾಯ್ತಾ ಇದ್ದಾರೆ ಪಾಪ. ಸರಿಯಾಗಿ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು ಸಾಧ್ಯವಾಗುತ್ತಿಲ್ಲ. ಒಂದು ಕಡೆಯಿಂದ ಭಯ, ಇನ್ನೊಂದು ಕಡೆಯಿಂದ ಏನು ಕಾಣಿಸ್ತಿಲ್ಲ, ಮುಂದೆ ಹೋಗಲು ಕಷ್ಟಪಟ್ಟು ಹೋಗುತ್ತಿದ್ದೇವೆ. ಚಳಿ, ಗಾಳಿ ಜಾಸ್ತಿ ಬೀಸುತ್ತಿದೆ. ಗಾಳಿಯ ಶಬ್ದ ಕೇಳಿಸುತ್ತಿರಬೇಕು ನಿಮಗೆ. ಒಂದು ಹೊಸ ಅನುಭವ ನಮಗೆ ನಿಮಗೆ ಎಲ್ಲ. ಪುಲ್ಮೇಡು ನೋಡಿ ಇದೆ, ಫುಲ್ ಮೇಡ ಫಾಗ್ ಮೇಡ ಅಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ಸ್ವಲ್ಪ ದೂರ ಅಷ್ಟೇ ಕಾಣೋದು, ಅದ್ರ ಮುಂದೆ ಏನಿದೆ ಅಂತ ಏನು ಗೊತ್ತಾಗಲ್ಲ. ನೋಡಿ, ಸಮಯ ಈಗ 12:40, ಅಂದ್ರೆ 1 ಗಂಟೆ ಮಧ್ಯಾಹ್ನ. ಮಠ ಮಧ್ಯಾಹ್ನದಲ್ಲಿ ಈ ರೀತಿ ಮಂಜು ಮುಸುಕಿದೆ. ಮಂಜಲ್ಲೇ ಸ್ನಾನ ಮಾಡ್ತಾ ಇದ್ದೇವೆ. ಇಲ್ಲಿ ಮೆಡಿಕೇಟೆಡ್ ವಾಟರ್ ಕೊಡ್ತಿದ್ದಾರೆ ಅಷ್ಟೇ. ಇದೇ ಆಧಾರ ಭಕ್ತಾದಿಗಳಿಗೆ. ಆದರೆ ಈ ನೀರು ಕುಡಿದರೆ ಕೋಲ್ಡ್ ಆಗಲ್ಲ, ಕೆಮ್ಮಾಗಲ್ಲ, ನೆಗಡಿ ಆಗಲ್ಲ. ನಮಗೆ ಶಬರಿಮಲೆಯಿಂದ ಬರುವವರೆಗೂ ಆ ನೀರು ಸಿಗ್ತಾ ಇರುತ್ತೆ. ನೋಡಿ, ಎಷ್ಟೊಂದು ಗುಡ್ಡಗಳು, ಎಷ್ಟೊಂದು ಬೆಟ್ಟಗಳು. ಎಷ್ಟು ಕಾಣಿಸುತ್ತೋ ಅಷ್ಟನ್ನ ತೋರಿಸ್ತಾ ಇದ್ದೇವೆ ನಿಮಗೆ. ಇದು ಅನುಭವ ಚೆನ್ನಾಗಿದೆ.
ಬಾಲನ ಗೆಲ್ಲುವ ನಿನ ಪದವ ನೋಡ ಬಂದೆ ಗಂಟಲು ಹೊತ್ತು ಯಾತ್ರೆಗೆ ಬಂದೆ ಕಲ್ಲು ಮುಳ್ಳು ಹೂವಿನ ಹಾದಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣ ಗಂಟನು ಹೊತ್ತು ಯಾತ್ರೆಗೆ ಬಂದೆ ಕಲ್ಲು ಮುಳ್ಳು ಹೂವಿನ ಹಾದಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಗಂಟನು ಹೊತ್ತು ಯಾತ್ರೆಗೆ ಬಂದೆ ಕಲ್ಲು ಮುಳ್ಳು ಹೂವಿನ ಹಾದಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ತುಪ್ಪದ ಸ್ನಾನ ಸ್ವಾಮಿಗೆ ಕರ್ಪೂರ ದೀಪ ಸ್ವಾಮಿಗೆ ಅಯ್ಯಪ್ಪ ಭಕ್ತರು ಒಟ್ಟಿಗೆ ಸೇರಿ ಅಯ್ಯನ ನೋಡಲು ಹೋಗುವರು ಶಬರಿ ಶೈಲಕ್ಕೆ ಹೋಗುವರು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಕಾರ್ತಿಕದಲ್ಲಿ ಮಾಲೆಯ ಧರಿಸಿ ನಿಷ್ಠೆಯಿಂದಲಿ ವ್ರತವಾಚರಿಸಿ ಪಾರ್ಥ ಸಾರಥಿಯ ಕುವರನೆ ನಿನ್ನ ನೋಡಲೆನ್ನುತ್ತಾ ತಪಗೈದು ಪಾರ್ಥ ಸಾರಥಿಯ ಕುವರನೆ ನಿನ್ನ ನೋಡಲೆನ್ನುತ್ತಾ ತಪಗೈದು ಇರುಮುಡಿ ಹೊತ್ತು ಎರಿಮಲೆ ಹತ್ತಿ ಏಕಚಿತ್ತದಲ್ಲಿ ನಿನ್ನನ್ನು ಜಪಿಸಿ ಭಕ್ತರೆಲ್ಲರ ಸಂಗಡ ಸೇರಿ ನಿನ್ನನ್ನು ನೋಡಲು ಬರುತ್ತಿಹರು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಅಳುದಾಗಿರಿಯನು ಹತ್ತುವ ವೇಳೆ ಹರಿಹರ ಸುತನ ನೆನೆಯುವರು ಹಾದಿಯ ತೋರಲು ತಾ ಬರುವ ದೇವ ಹೆಬ್ಬುಲೇರಿ ತಾ ಬರುವ ಕರಿಗಿರಿ ಹತ್ತಲು ಕಠಿಣವು ಕಷ್ಟವು ಕರುಣೆಯ ತೋರಲು ತಾ ಬರುವ ಕರಿಗಿರಿ ಇಳಿದು ಬರುವ ವೇಳೆ ಪಂಪಾ ನದಿಯನ್ನು ನೋಡುವರು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಗಂಗಾ ನದಿಗೆ ಸರಿಸಮವಾದ ಪಂಪಾ ನದಿ ಸ್ನಾನ ಮಾಡುತ್ತಾ ಅಯ್ಯನನ್ನು ತಿಸುವರು ಸುಲಭದ ಗಿರಿಯನ್ನು ಹತ್ತುವರು ನೋಡು ಏರಿಮಲೆಯ ಶಿವಪಾಲನು ಹತ್ತಿಸುವ ಅನುಗಾಲವು ನಮಗೆ ರಕ್ಷಕನಾಗಿರುವ ವೇಗದ ಬಲದ ಪಾದದ ಬಲವ ಪಾದುಕೆ ಬಲವ ತಾಯೆನ್ನೊಲವ ವೇಗದ ಬಲವ ಪಾದಕ್ಕೆ ಬಲವ ವೇಗದ ಬಲ ಕೊಡುವ ಪಾದಕ್ಕೆ ಬಲದ ತಾಯೆನ್ನೊಲಿವ ಪಾದದ ಬಲ ಕೊಡುವ ಎನ್ನ ಹಾದಿಯ ತೋರಿಸುವ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಕ್ಷಮಿಸಿ, ಆಮೇಲೆ ಮುಂದುವರಿಸ್ತೇನೆ. ಈಗ ನಾವು ಮುಖ್ಯವಾದ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಹುಲ್ಮೇಡ್ ರಸ್ತೆಯ ಸರಿ ಅರ್ಧ ದಾರಿಯನ್ನ ಕ್ರಮಿಸಿದ್ದೇವೆ. ಈಗ 6 ಕಿಲೋಮೀಟರ್ಗಳನ್ನ ಕ್ರಮಿಸಿ ಮಧ್ಯಭಾಗದಲ್ಲಿದ್ದೇವೆ. ಇಲ್ಲಿ ಮುಖ್ಯವಾಗಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ನಲ್ಲಿ ನಾವು ಮೊದಲೇ ಹೇಳಿದ್ದೇವೆ ನೋಡಿ, ಎಷ್ಟು ಸರತಿ ಸಾಲಿದೆ. ಆ ಸಾಲು ಕೂಡ ಎಲ್ಲಿಂದ ಇದೆ ಅಂತ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ಮುಚ್ಚಿದೆ. ಕೆಳಗಡೆ ಕೆಸರು ಮಂಜು, ಇದರಲ್ಲೂ ಭಕ್ತಾದಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಇಲ್ಲಿ ಫಾರೆಸ್ಟ್ ಆಫೀಸ್ ನಲ್ಲಿ ಹೋಗಿ ನಾವು ಅಲ್ಲಿ ತಗೊಂಬಂದಿರುವಂತ ಪಾಸ್ ಅನ್ನ ತೋರಿಸ್ಕೋಬೇಕು. ಆ ಪಾಸ್ ನಲ್ಲಿ ಒಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನವನ್ನ ಪರಿಶೀಲನೆ ಮಾಡಿ ಮುಂದೆ ಕಳಿಸ್ತಾರೆ. ಅಂದ್ರೆ ಅಲ್ಲಿ ಸತ್ರಂನಲ್ಲಿ ಪ್ರಾರಂಭ ಮಾಡಿರುವಂತ ಭಕ್ತಾದಿಗಳು ಆ ಗ್ರೂಪ್ ಇಲ್ಲಿವರೆಗೂ ಬಂದು ಕ್ರಮಿಸಿದಾರ, ಇಲ್ಲಿ ಪಾಸ್ ಆಗಿದಾರ ಅಂತ ಅವರು ಲೆಕ್ಕ ತಗೊಳ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಎಲ್ಲರೂ ಬಂದಿದಾರ, ಇಲ್ಲ ಯಾರಾದ್ರೂ ಮಿಸ್ ಆಗಿದಾರ ಅಂತ. ಅಷ್ಟು ಜಾಗರೂಕತೆಯಿಂದ ಅವರು ಪರಿಶೀಲನೆಯನ್ನ ಮಾಡುತ್ತಾರೆ. ಒಬ್ಬರು ಮಿಸ್ ಆದ್ರೂ ಅವರಿಗೆ ಗೊತ್ತಾಗ್ಬಿಡ್ತೈತೆ.
ಅಲ್ಲಿ ಬಿಟ್ಟ ಮೇಲೆ ಇಲ್ಲಿ ರೀಚ್ ಆಗ್ಬೇಕು, ಇಲ್ಲಾಂದ್ರೆ ಮಧ್ಯೆ ಎಲ್ಲಿದ್ದಾರೆ ಅಂತ ಅವರು ಪತ್ತೆ ಹಚ್ತಾರೆ. ಆದ್ದರಿಂದ ಇಲ್ಲಿ ಶೋಧನೆ ಕಾರ್ಯ ನಡೆಯುತ್ತದೆ. ಮತ್ತೆ ಇಲ್ಲಿಂದ ನಾವು 6 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ. ನೋಡಿ, ಇಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ. ಇದು ವಂಡಿಪೆರಿಯಾರ್ ಫಾರೆಸ್ಟ್ ಜುರಿಸ್ಡಿಕ್ಷನ್ಗೆ ಬರುತ್ತದೆ. ಯಾರಿಗಾದ್ರೂ ಉಸಿರಾಟ ತೊಂದರೆ ಆಗಿದ್ರೆ ಅಥವಾ ಎಮರ್ಜೆನ್ಸಿ ಇದ್ರೆ ಅಂತವರು ಇಲ್ಲಿ ತೋರಿಸ್ಕೊಳ್ಬಹುದು. ಬಹುಶಃ ಇಲ್ಲೇ ತುಂಬಾ ಸಮಯ ತಗೊಳುತ್ತೆ ಅನ್ಸುತ್ತೆ ಇಲ್ಲಿ ಪಾಸ್ ಆಗೋದಕ್ಕೆ, ಜನ ಜಾಸ್ತಿ ಇರುವುದರಿಂದ. ನಾವು ನಮ್ಮ ಜೊತೆಲಿ ಬಂದಿದ್ದ ಸ್ವಾಮಿಗಳು ಹೋಗಿ ಅಲ್ಲಿ ಪೊಲೀಸ್ನವರಿಗೆ ಕೇಳಿಕೊಂಡು ಇಬ್ಬರೇ ಇರುವುದರಿಂದ ನಮ್ಮನ್ನು ನೇರವಾಗಿ ಕಳಿಸಿಕೊಟ್ಟು ಬಿಟ್ಟರು. ಹಾಗೆ ನಾವೀಗ ಇನ್ನೂ ಅರ್ಧ ದಾರಿ ಕ್ರಮಿಸಬೇಕಲ್ವೇ, ಹಾಗೆ ಪ್ರಯಾಣವನ್ನು ಮುಂದುವರಿಸುತ್ತಿದ್ದೇವೆ. ನೋಡಿ, ಮಂಜು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಜಾಸ್ತಿ ಆಗ್ತಾ ಇದೆ. ಈಗ ಸಮಯ 1:30 ಟೈಮು. 1:30 ಸಮಯಕ್ಕೆ ಎಷ್ಟು ಬಿಸಿಲಿರ್ಬೇಕು ನೋಡಿದ್ರೆ, ಬಿಸಿಲು ಹೋಗ್ಲಿ, ಮಂಜು ಹೋಗ್ತಾನೆ ಇಲ್ಲ, ಏನು ಕಾಣಿಸ್ತಾನೆ ಇಲ್ಲ. ಆದ್ರೂ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಈ ಸುಂದರವಾದ ಫಾಗ್ ಮೇಡ್ ಮಂಜು ರಸ್ತೆಯಲ್ಲಿ ಈ ಆನಂದವನ್ನು ಸವಿತಾ ಒಂದು ಸುಂದರವಾದ ಜೀವನದ ಸತ್ಯವನ್ನು ಕಾಣುವ ಕಥೆಯನ್ನ ಹೇಳ್ತಾ ಇರ್ತೇವೆ. ಕೇಳಿಸ್ಕೊಂಡು ಹಾಗೆ ನಮ್ ಜೊತೆಲಿ ಬನ್ನಿ ಸ್ನೇಹಿತರೆ. ಒಬ್ಬ ಬಡ ಮನುಷ್ಯ ಕಾಡಿನಿಂದ ಕಟ್ಟಿಗೆ ತಂದು ಮಾರಿ ಜೀವನ ನಡೆಸುತ್ತಿದ್ದ. ಅವನಿಗೆ ವಯಸ್ಸಾಗುತ್ತಾ ಬರುತ್ತಿದ್ದಂತೆ ಹೆಚ್ಚಿಗೆ ಕಟ್ಟಿಗೆ ತರಲು ಸಾಧ್ಯವಾಗುತ್ತಿರಲಿಲ್ಲ. ಆಯಾಸ ಉಂಟಾಗುತ್ತಿತ್ತು. ಆದರೆ ಜೀವನ ನಡೆಯಬೇಕಲ್ಲ, ಅವನಿಗೆ ಬೇರೆ ಯಾವ ಕೆಲಸವೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವನು ನಿತ್ಯವೂ ಹೋಗುತ್ತಿದ್ದ ಕಾಡಿನ ಭಾಗದಲ್ಲಿ ಒಣಮರಗಳು ಕಡಿಮೆಯಾಗುತ್ತಿದ್ದವು. ಅವನಿಗೆ ಹಸಿ ಮರವನ್ನು ಕಡಿಯುವಷ್ಟು ಶಕ್ತಿ ಇರಲಿಲ್ಲ. ಅಲ್ಲೇ ಬಿದ್ದ ಮರಗಳ ಟೊಂಗೆಗಳನ್ನು ಕತ್ತರಿಸಿ ತರುತ್ತಿದ್ದ. ಇದರಿಂದ ಹೆಚ್ಚು ಹಣ ಬರುತ್ತಿರಲಿಲ್ಲ. ಒಂದು ಸಲ ಅವನು ಕಾಡಿನ ಬೇರೆ ಭಾಗವನ್ನು ಆರಿಸಿಕೊಂಡು ಕಟ್ಟಿಗೆ ತರಲು ಹೊರಟ. ಆತ ಹೋಗುತ್ತಿರುವುದು ಆ ಸ್ಥಳಕ್ಕೆ ಇದೇ ಮೊದಲು. ಆ ಜಾಗ ಇವನಿಗೆ ಪರಿಚಿತವಿರಲಿಲ್ಲ. ಅದೊಂದು ದಟ್ಟವಾದ ಕಾಡು. ಒಳಗೆ ಹೋದರೆ ದಾರಿ ತಪ್ಪುತ್ತಿತ್ತು. ಆತ ಹೆದರಿಕೊಂಡೇ ನಿಧಾನವಾಗಿ ಗುರುತುಗಳನ್ನು ನೆನಪಿಟ್ಟುಕೊಳ್ಳುತ್ತಾ ನಡೆದ. ಸ್ವಲ್ಪ ಮುಂದೆ ಹೋದಾಗ ಆಲದ ಮರದ ಕೆಳಗೆ ಗುಡಿಸಲೊಂದು ಕಂಡಿತು. ಎಲ, ಈ ದಟ್ಟ ಕಾಡಿನಲ್ಲಿ ಯಾರು ವಾಸವಾಗಿರಬಹುದು ಎಂದುಕೊಂಡು ಅತ್ತ ಕಡೆ ಹೊರಟ. ಅಲ್ಲೊಬ್ಬ ಸನ್ಯಾಸಿ ಕುಳಿತಿದ್ದರು. ಇವನನ್ನು ನೋಡಿ ಮುಗುಳು ನಗೆ ಬೀರಿ, ಬಾ ಕುಳಿತುಕೋ, ಆಯಾಸವಾಗಿದೆಯೇ ಎಂದು ಕೇಳಿದರು. ಈತ ಅವರ ಪಕ್ಕದಲ್ಲಿ ಕುಳಿತು ಮಾತನಾಡುವಾಗ ಸನ್ಯಾಸಿ ಕೇಳಿದರು, ಅದೆಷ್ಟು ದಿನ ಹೀಗೆ ಮರ ಕಡಿದು ಜೀವನ ಸಾಗಿಸುತ್ತೀಯಾ? ಅದರ ಬದಲು ಈ ಕಾಡಿನಲ್ಲಿ ಹೀಗೆ ಹೋದರೆ ಅಲ್ಲೊಂದು ಅಶ್ವತ್ಥ ವೃಕ್ಷವಿದೆ, ಅದರ ಎಡಗಡೆಗೆ ಹೋಗು, ಅಲ್ಲೊಂದು ತಾಮ್ರದ ಗಣಿ ಇದೆ. ನೀನೇನು ಅಗೆಯಬೇಕಾಗಿಲ್ಲ, ರಾಶಿ ರಾಶಿ ತಾಮ್ರ ಬಿದ್ದಿದೆ, ಅದನ್ನು ತುಂಬಿಕೊಂಡು ಹೋಗು, ಮಾರಿಕೊಂಡು ಜೀವನ ನಡೆಸು ಎಂದು ಹೇಳಿದರು. ಈತನಿಗೆ ಸನ್ಯಾಸಿಯ ಮಾತನ್ನು ನಂಬಲಾಗಲಿಲ್ಲ. ಆದರೂ ಅವರ ಮಾತಿನಂತೆ ಅಲ್ಲಿಗೆ ಹೋದ. ಅವನಿಗೆ ಆಶ್ಚರ್ಯವಾಯಿತು. ಶುದ್ಧ ತಾಮ್ರದ ರಾಶಿಯೇ ಬಿದ್ದಿದೆ. ಅದನ್ನು ಬಗೆದು ಬಗೆದು ಚೀಲದಲ್ಲಿ ತುಂಬಿಕೊಂಡ. ಊರಿಗೆ ಬಂದು ಅದನ್ನು ಮಾರಿದ. ಅವನು 2 ವರ್ಷ ಕಟ್ಟಿಗೆ ಮಾರಿದರೂ ಇಷ್ಟು ಹಣ ಬರುತ್ತಿರಲಿಲ್ಲ. ಮಾರನೇ ದಿನ ಒಂದು ಗಾಡಿ ಮಾಡಿಕೊಂಡು ಮತ್ತೆ ಕಾಡಿಗೆ ಹೋದ. ಸನ್ಯಾಸಿಯು ಇವನನ್ನು ನೋಡಿ ನಕ್ಕರು. ಏನೂ ಮಾತನಾಡಲಿಲ್ಲ. 3 ತಿಂಗಳಲ್ಲಿ ತಾಮ್ರದ ರಾಶಿಯೇ ಖಾಲಿಯಾಗುತ್ತಾ ಬಂತು. ಒಂದು ದಿನ ಸನ್ಯಾಸಿ ಇವನನ್ನು ಹತ್ತಿರ ಕರೆದು, ಅಲ್ಲಪ್ಪ, ಎಷ್ಟು ದಿನ ಈ ತಾಮ್ರವನ್ನೇ ನಂಬಿ ಬದುಕುತ್ತಿ? ಇಲ್ಲಿ ಕಾಣುತ್ತಿರುವ ಅಶ್ವತ್ಥ ಮರದ ಎಡಗಡೆಗೆ ಹೋಗುವ ಬದಲು ಬಲಗಡೆಗೆ ಹೋಗು, ಅಲ್ಲಿ ಬೆಳ್ಳಿಯ ರಾಶಿ ಇದೆ, ಅದನ್ನೂ ಬಳಸಿಕೋ, ಇನ್ನೂ ಹೆಚ್ಚು ಶ್ರೀಮಂತನಾಗುತ್ತಿ ಎಂದರು. ಈತ ಅಶ್ವತ್ಥ ಮರದ ಬಲಕ್ಕೆ ಹೋಗಿ ನೋಡಿದ. ಹೊಳೆವ ಬೆಳ್ಳಿಯ ರಾಶಿ. ದುರಾಸೆಯ ಮನುಷ್ಯ ಅದನ್ನೂ ಬಿಟ್ಟಾನೆ. ಬಾಚಿ ಬಾಚಿ ತುಂಬಿಕೊಂಡು ಸ್ವಲ್ಪ ಸಮಯದಲ್ಲೇ ಊರಿನ ಶ್ರೀಮಂತರಲ್ಲಿ ಒಬ್ಬನಾದ. ಮತ್ತೆ 3 ತಿಂಗಳಾದ ಮೇಲೆ ಒಂದು ದಿನ ಸನ್ಯಾಸಿ ಇವನನ್ನು ಕರೆದು ಕುಳ್ಳಿರಿಸಿಕೊಂಡು, ಬೆಳ್ಳಿಯಿಂದ ತೃಪ್ತಿಯಾಯಿತೆ, ಏನಿದ್ದರೂ ಬಂಗಾರ ಬಂಗಾರವೇ, ಬೆಳ್ಳಿ ಬೆಳ್ಳಿಯೇ, ಬೆಳ್ಳಿಯ ಬೆಲೆ ಬಂಗಾರಕ್ಕಿಂತ ಕಡಿಮೆ. ಬೇಕಿದ್ದರೆ ನೀನೊಂದು ಕೆಲಸ ಮಾಡಬಹುದು. ಅಶ್ವತ್ಥ ವೃಕ್ಷದ ಹಿಂದೆ 1 ಮೈಲಿ ದೂರದಲ್ಲಿ ಒಂದು ಕಾಡಿದೆ. ನೀನು ಅಲ್ಲಿಗೆ ಹೋಗು, ಅಲ್ಲಿ ನಿನಗೆ ಬಂಗಾರದ ರಾಶಿಯೇ ದೊರೆಯುತ್ತದೆ.
ಆಗ ನಿನ್ನ ಶ್ರೀಮಂತಿಕೆಗೆ ಮಿತಿಯೇ ಇರುವುದಿಲ್ಲ ಎಂದರು ಸನ್ಯಾಸಿ. ಈತ ತಕ್ಷಣ ಅಲ್ಲಿಗೆ ಓಡಿದ. ಕಣ್ಣು ಕೂರೈಸುವ ಬಂಗಾರದ ರಾಶಿ ಬಿದ್ದಿದೆ. ಅದನ್ನು ತುಂಬಿಕೊಂಡು ಊರಿಗೆ ನಡೆದ. ಈಗ ಆತ ರಾಜ್ಯದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವನ ನಡೆನುಡಿಯಲ್ಲಿ ಬದಲಾವಣೆಯಾಯಿತು. ಅವನಲ್ಲೀಗ ಬೇಕಾದಷ್ಟು ಸಂಪತ್ತು ಇತ್ತು. ಗಳಿಸಲು ಇನ್ನೇನೂ ಉಳಿದಿರಲಿಲ್ಲ. ಎಲ್ಲವನ್ನೂ ಗಳಿಸಿಯಾಗಿತ್ತು. ಆದರೂ ಶಾಂತಿ ನೆಮ್ಮದಿ ಮಾತ್ರ ಇರಲಿಲ್ಲ. ಒಂದು ದಿನ ಅವನ ತಲೆಯಲ್ಲಿ ಒಂದು ವಿಚಾರ ಬಂತು. ತಕ್ಷಣ ತನ್ನ ವಾಹನವನ್ನು ತೆಗೆದುಕೊಂಡು ಸನ್ಯಾಸಿ ಇದ್ದ ಕಾಡಿಗೆ ಹೋದ. ಸನ್ಯಾಸಿಯನ್ನು ಕಂಡು, ಸ್ವಾಮಿ, ನನಗೊಂದು ವಿಷಯ ಅರ್ಥವಾಗುತ್ತಿಲ್ಲ. ನಿಮಗೆ ತಾಮ್ರ, ಬೆಳ್ಳಿ, ಬಂಗಾರ ಇರುವ ಸ್ಥಳಗಳು ಗೊತ್ತಿದ್ದರೂ ನೀವೇಕೆ ಅದನ್ನು ತೆಗೆದುಕೊಳ್ಳಲಿಲ್ಲ? ನೀವು ಕೂಡ ನನ್ನ ಹಾಗೆ ಶ್ರೀಮಂತರಾಗಬಹುದಿತ್ತಲ್ಲ ಎಂದ. ಆಗ ಸನ್ಯಾಸಿ ನಕ್ಕು ಹೇಳಿದ, ಅಯ್ಯೋ ಹುಚ್ಚಪ್ಪ, ಇನ್ನೊಂದು ಇದಕ್ಕಿಂತ ದೊಡ್ಡ ವಜ್ರದ ರಾಶಿಯೇ ನನ್ನಲ್ಲಿ ಇದೆ. ಅದನ್ನು ನಾನು ಯಾವಾಗಲೂ ಪಡೆದಿದ್ದೇನೆ. ಆದರೆ ಅದನ್ನು ಹೊರಗೆ ತೋರಿಸಲು, ಹಂಚಲು ನನ್ನಿಂದ ಆಗುವುದಿಲ್ಲ. ಅದನ್ನು ನನ್ನ ಒಳಗೆ ಹೃದಯದಲ್ಲಿ ಹುಡುಕಬೇಕು. ಈ ತಾಮ್ರ, ಬೆಳ್ಳಿ, ಬಂಗಾರಗಳು ಕೇವಲ ವಸ್ತುಗಳು. ಶ್ರೀಮಂತಿಕೆಯನ್ನಷ್ಟೇ ತೋರಿಸುತ್ತವೆ, ಶಾಂತಿ ನೆಮ್ಮದಿಯನ್ನಲ್ಲ. ನನ್ನ ಜೀವನದ ಪರಮ ಗುರಿ ಶಾಂತಿ, ನೆಮ್ಮದಿ. ಅದನ್ನು ನಾನು ಪಡೆದ ಮೇಲೆ ಈ ವಸ್ತುಗಳ ಗೊಡವೆ ನನಗೇಕೆ ಎಂದ. ಸನ್ಯಾಸಿಯ ಮಾತನ್ನು ಕೇಳಿ ಶ್ರೀಮಂತ ತಲೆ ತಗ್ಗಿಸಿದ. ವಸ್ತುಗಳ ಮೇಲಿನ ಆಸೆಯಿಂದ ತಾನು ಏನೆಲ್ಲಾ ಮಾಡಿದೆ ಎಂದು ತನ್ನ ದುರಾಸೆಯ ಬಗ್ಗೆ ಅವನಿಗೆ ನಾಚಿಕೆಯಾಯಿತು. ನಿಜವಾದ ಶಾಂತಿ ನೆಮ್ಮದಿಗೆ ಹೊರಗಿನ ಯಾವ ವಸ್ತುಗಳೂ ಬೇಕಿಲ್ಲ ಎಂಬ ಅರಿವು ಅವನಿಗುಂಟಾಯಿತು. ನಾವೆಲ್ಲರೂ ಸಂತೋಷ, ಶಾಂತಿ, ನೆಮ್ಮದಿ ಕೇವಲ ವಸ್ತುಗಳಿಂದ ಸಿಗುತ್ತದೆ ಎಂದು ಭಾವಿಸಿ ಯಾವಾಗಲೂ ವಸ್ತುಗಳ ಹಿಂದೆ ಓಡುತ್ತಾ ಇರುತ್ತೇವೆ. ಒಂದು ದೊರಕಿದಾಗ ತೃಪ್ತಿ ಇಲ್ಲದೆ ಇನ್ನೊಂದರ ಹಿಂದೆ ಹೋಗುತ್ತೇವೆಯೇ? ಆ ಇನ್ನೊಂದು ದೊರಕಿದಾಗ ಅಲ್ಲೂ ತೃಪ್ತಿ ಕಾಣದೆ ಮತ್ತೊಂದರ ಹಿಂದೆ ಓಡುವುದು ಮನುಷ್ಯನ ಸಹಜ ಸ್ವಭಾವ. ಆದರೆ ತೃಪ್ತಿ, ಸಂತೋಷ, ಶಾಂತಿ, ನೆಮ್ಮದಿ ಇರುವುದು ನಮ್ಮ ಮನಸ್ಸಿನ ಒಳಗೆ, ವಸ್ತುಗಳಿಂದಲ್ಲ ಎಂಬ ಅರಿವು ಇರುವುದಿಲ್ಲ. ಆದರೆ ನಿಜವಾದ ಶಾಂತಿ, ಸಂತೋಷ, ತೃಪ್ತಿ ಹೊರಗಿನ ಯಾವ ವಸ್ತುಗಳಿಂದಲೂ ದೊರಕುವುದಂತದ್ದಲ್ಲ. ಅದು ನಮ್ಮೊಳಗಿಂದಲೇ ಬರುವಂತದ್ದು. ಇದು ಗೊತ್ತಾಗುವಾಗ ಜೀವನ ಮುಗಿದಿರುತ್ತದೆ. ಇದೇ ಆಧ್ಯಾತ್ಮದ ಜೀವಾಳ. ಇದೇ ನಿತ್ಯ ಸತ್ಯವಾದದ್ದು. ಕತೆ ಮುಗಿಯಿತು. ಇಷ್ಟ ಆಯ್ತಲ್ವೇ ಸ್ನೇಹಿತರೆ? ವಾವ್! ಕತೆ ಕೇಳ್ತಾ 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 ನಾವು ಮಂಜಿನ ಲೋಕದಿಂದ ಹೊರಗಡೆ ಬಂದಿದ್ದೇವೆ. ನೋಡಿ, ಶಬರಿಮಲೆ ಕಾಣ್ತಾ ಇದೆ. ಎಷ್ಟು ಸಂತೋಷ ಆಗ್ತಾ ಇದೆ ನೋಡಿ. ಕೆಳಗಡೆ ಎಲ್ಲೋ ಪ್ರಪಾತದಲ್ಲಿ ಕಾಣಿಸ್ತಾ ಇರೋ ತರ ಕಾಣಿಸ್ತಾ ಇದೆ. ನಾವು ಎತ್ತರದ ಪ್ರದೇಶದಲ್ಲಿದ್ದೇವೆ ನೋಡಿ. ಇಲ್ಲಿಂದ ಆಚೆ ಮಂಜಿನ ಲೋಕ ಇದೆ ನೋಡಿ. ಮಂಜಿನಿಂದ ಹೊರಗಡೆ ಬರ್ತಾ ಇದ್ದೇವೆ. ಮಂಜು ಹಾಗೆ ಇದೆ, ಆದ್ರೆ ನಾವು ಹೊರಗಡೆ ಬರ್ತಾ ಇದ್ದೇವೆ. ಪುಲ್ಮೇಡು ರಸ್ತೆಯನ್ನ ದಾಟ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನೋಡಿ ಕೆಳಗಡೆಯ ವಾತಾವರಣ, ಕೆಳಗಡೆ ಬೆಟ್ಟ ಗುಡ್ಡಗಳು ಯಾವ ರೀತಿ ಕಾಣಿಸ್ತಾ ಇದೆ. ಆಕಾಶ, ಬೆಟ್ಟಗಳು ಎಲ್ಲ ಒಂದಾದಂತೆ ಕಾಣಿಸ್ತಾ ಇದೆ ನೋಡಿ. ಅಷ್ಟು ಕೆಳಗಡೆ ಇದೆ ನೋಡಿ ಶಬರಿಮಲೆ. ಒಳ್ಳೆ ಸೀನರಿ ಕಾಣಿಸ್ತಾ ಇದೆ ನೋಡಿ. ಅದೇ ಶಬರಿಮಲೆ. ಇನ್ನೂ 4 ಕಿಲೋಮೀಟರ್ ಇರಬೇಕು ಅನ್ಸುತ್ತೆ. ಆದರೆ ಇನ್ನೆಲ್ಲ ಇಳಿಜಾರಾದ ಪ್ರದೇಶ. ಆದರೆ ನಾವು ಮುಂದೆ ಪ್ರಾರಂಭದಲ್ಲಿ ಎತ್ತರವಾದ ಬೆಟ್ಟಗಳನ್ನ ಹತ್ತಿದ್ದವಲ್ಲ, ಅದೇ ರೀತಿಯಾಗಿ ಈಗ ಎತ್ತರವಾದ ಬೆಟ್ಟಗಳನ್ನ ಇಳಿಬೇಕಾಗುತ್ತದೆ. ಈ ರಮ್ಯವಾದ ಸೌಂದರ್ಯವನ್ನು ನೋಡುತ್ತಾ ಕುಳಿತಿದ್ದಾರೆ ಎಲ್ಲ. ಇನ್ನೇನು ಬಂದ್ಬಿಟ್ವಿ ಅನ್ನೋ ಒಂದು ಸಂತೋಷ. ವ್ಯೂ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಇಳಿಯಲು ಪ್ರಾರಂಭ ಮಾಡೋಣ. ಸ್ವಾಮಿ ಶರಣಂ. ಭಕ್ತಾದಿಗಳೆಲ್ಲ ಹೊಟ್ಟೆ ಹಸ್ಕೊಂಡು ಭಕ್ತಿಯಿಂದ ನಡಿಗೆಯನ್ನು ಮುಂದುವರಿಸ್ತಾ ಇದ್ದಾರೆ ನೋಡಿ. ಇಲ್ಲಿವರೆಗೂ ಸಮತಟ್ಟಾದ ಭೂಮಿ ಇತ್ತು. ಅಂದ್ರೆ ಸಮತಟ್ಟು ಅಂದ್ರೆ ಪುಲ್ಮೇಡ್ ಅಂದ್ರೆ ಗುಟ್ಟದ ರಸ್ತೆ ಇತ್ತು. ಈಗ ಇನ್ನು ಮುಂದೆ ಎಲ್ಲ ಕಲ್ಲು, ಮರದ ಬೇರುಗಳು ಇವೆಲ್ಲ ಕಾಲಿಗೆ ಒತ್ಕೊಳ್ತಾ ಇರುತ್ತೆ.
ಅದರಿಂದ ಜಾಗರೂಕತೆಯಿಂದ ನಡಿಬೇಕು. ಮತ್ತೆ ನಡೆದು ಸಾಕಾಗಿರೋದ್ರಿಂದ ಕಾಲುಗಳು ಸಹಾಯ ಮಾಡಲ್ಲ, ಇಳಿಯೋದಕ್ಕೆ ಟೈಟ್ ಆಗ್ಬಿಟ್ಟಿರುತ್ತೆ. ಜಾಗರೂಕತೆಯಿಂದ ಇಳಿತಾ ಇದ್ದಾರೆ ಎಲ್ಲ ಸ್ವಾಮಿಗಳು ನೋಡಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಒಂದು ಹಾಡು ಕೇಳ್ತಾ ನಡಿಗೆಯನ್ನು ಮುಂದುವರಿಸೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿದ್ದು ತಂದೆ ಏನು ಕಾಣದಿರುವೆ. ಏಕೆ ಇನ್ನು ದೇವ ಕರುಣೆ ತೋರದಿರುವೆ, ಏಕೆ ಇನ್ನು ದೇವ ಕರುಣೆ ತೋರದಿರುವೆ. ಬೆಳಕಿನಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ, ಬೆಳಕಿನಡೆಗೆ ನನ್ನ ದೇವ ಬೇಗ ನಡೆಸು ಪ್ರಭುವೇ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ, ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಶಾಂತಿ ನೆಮ್ಮದಿಯನ್ನು ನೀಡಿ ದೇವ ರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನ್ನು ದೇವ ನೀಡಿ ರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ. ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ, ಮನಸ್ಸಿನಲ್ಲಿ ನಿನ್ನ ಮೂರ್ತಿ ತುಂಬಿಕೊಳ್ಳಲಿ. ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ, ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ. ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ ನಮಗೆ ನೀನೇ ಗತಿಯಪ್ಪ. ಈರು ಮೂಡಿ ಧರಿಸಿ ನಿನ್ನ ಗುಣ ನುತಿಸಿ, ಗುರು ನೀನೆ ಒಂದೇ ಕಳವಳ ನೀಗುವ, ಕಾಲನ ಗೆಲ್ಲುವ ನಿನ ಪದವ ನೋಡ ಬಂದೆ. ಗಂಟಲು ಹೊತ್ತು ಯಾತ್ರೆಗೆ ಬಂದೆ, ಕಲ್ಲು ಮುಳ್ಳು ಹೂವಿನ ಹಾದಿ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣ. ಗಂಟಲು ಹೊತ್ತು ಯಾತ್ರೆಗೆ ಬಂದೆ, ಕಲ್ಲು ಮುಳ್ಳು ಹೂವಿನ ಹಾದಿ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಗಂಟಲು ಹೊತ್ತು ಯಾತ್ರೆಗೆ ಬಂದೆ, ಕಲ್ಲು ಮುಳ್ಳು ಹೂವಿನ ಹಾದಿ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ತುಪ್ಪದ ಸ್ನಾನ ಸ್ವಾಮಿಗೆ, ಕರ್ಪೂರ ದೀಪ ಸ್ವಾಮಿಗೆ. ಅಯ್ಯಪ್ಪ ಭಕ್ತರು ಒಟ್ಟಿಗೆ ಸೇರಿ ಅಯ್ಯನ ನೋಡಲು ಹೋಗುವರು, ಶಬರಿ ಶೈಲಕ್ಕೆ ಹೋಗುವರು. ಸ್ವಾಮಿಯೇ
ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಕಾರ್ತಿಕದಲ್ಲಿ ಮಾಲೆಯ ಧರಿಸಿ ನಿಷ್ಠೆಯಿಂದಲಿ ವ್ರತವಾಚರಿಸಿ ಪಾರ್ಥ ಸಾರಥಿಯ ಕುವರನೆ ನಿನ್ನ ನೋಡಲೆನ್ನುತ್ತಾ ತಪಗೈದು. ಪಾರ್ಥ ಸಾರಥಿಯ ಕುವರನೆ ನಿನ್ನ ನೋಡಲೆನ್ನುತ್ತಾ ತಪಗೈದು. ಇರುಮುಡಿ ಹೊತ್ತು ಎರಿಮಲೆ ಹತ್ತಿ ಏಕಚಿತ್ತದಲ್ಲಿ ನಿನ್ನನ್ನು ಜಪಿಸಿ ಭಕ್ತರೆಲ್ಲರ ಸಂಗಡ ಸೇರಿ ನಿನ್ನನ್ನು ನೋಡಲು ಬರುತ್ತಿಹರು. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಅಳುದಾಗಿರಿಯನು ಹತ್ತುವ ವೇಳೆ ಹರಿಹರ ಸುತನ ನೆನೆಯುವರು. ಹಾದಿಯ ತೋರಲು ತಾ ಬರುವ ದೇವ ಹೆಬ್ಬುಲೇರಿ ತಾ ಬರುವ. ಕರಿಗಿರಿ ಹತ್ತಲು ಕಠಿಣವು ಕಷ್ಟವು ಕರುಣೆಯ ತೋರಲು ತಾ ಬರುವ. ಕರಿಗಿರಿ ಇಳಿದು ಬರುವ ವೇಳೆ ಪಂಪಾ ನದಿಯನ್ನು ನೋಡುವರು. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಗಂಗಾ ನದಿಗೆ ಸರಿಸಮವಾದ ಪಂಪಾ ನದಿ ಸ್ನಾನ ಮಾಡುತ್ತಾ ಅಯ್ಯನನ್ನು ತಿಸುವರು. ಸುಲಭದ ಗಿರಿಯನ್ನು ಹತ್ತುವರು. ನೋಡು ಏರಿಮಲೆಯ ಶಿವಪಾಲನು ಹತ್ತಿಸುವ ಅನುಗಾಲವು ನಮಗೆ ರಕ್ಷಕನಾಗಿರುವ. ವೇಗದ ಬಲದ ಪಾದದ ಬಲವ ಪಾದುಕೆ ಬಲವ ತಾಯೆನ್ನೊಲವ. ವೇಗದ ಬಲವ ಪಾದಕ್ಕೆ ಬಲವ ವೇಗದ ಬಲ ಕೊಡುವ. ಪಾದಕ್ಕೆ ಬಲದ ತಾಯೆನ್ನೊಲಿವ ಪಾದದ ಬಲ ಕೊಡುವ. ಎನ್ನ ಹಾದಿಯ ತೋರಿಸುವ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಪ್ರಕೃತಿಯ ದೃಶ್ಯಗಳು ಎಷ್ಟು ಸುಂದರವಾಗಿ ಕಾಣಸಿಗುತ್ತದೆ ಇಲ್ಲಿ. ಕೇರಳ ಫಾರೆಸ್ಟ್ನವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ. ಕಾಡನ್ನು ಶುಭ್ರವಾಗಿಡಲು ಎಷ್ಟು ಶ್ರಮ ಪಡುತ್ತಾರೆ ನೋಡಿ. ಎಲ್ಲೂ ಒಂದು ಕಸ ಇಲ್ಲ. ಅಲ್ಲಿ ಪುಲ್ಮೇಡು ಆ ಚೆಕ್ ಪೋಸ್ಟ್ ನಲ್ಲಿ ಏನಾದರೂ ಪ್ಲಾಸ್ಟಿಕ್ ಅನ್ನು ಚೆಕ್ ಮಾಡದೆ ಬಿಟ್ಟರೆ ಕನಿಷ್ಠ 1 kg ಕಸ ತರುತ್ತಿದ್ದರು ಒಂದೊಂದು ಸ್ವಾಮಿಗಳು. ಪ್ರಕೃತಿಯ ರಕ್ಷಣೆ ನಮ್ಮ ಜವಾಬ್ದಾರಿ. ನಾವು ಪ್ಲಾಸ್ಟಿಕ್ ಇತರ ವಸ್ತುಗಳನ್ನು ತಂದು ಈ ಅರಣ್ಯದಲ್ಲಿ ಹಾಕಿದರೆ ಕಾಡು ಪ್ರಾಣಿಗಳು ಅದನ್ನು ತಿಂದು ಅದರ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಪ್ಲಾಸ್ಟಿಕ್ ಅನ್ನು ಬಿಡುವುದಿಲ್ಲ. ಸ್ನೇಹಿತರೆ, ವಾತಾವರಣ ಬದಲಾವಣೆಯಾಗಿದೆ ನೋಡಿ. ಮಳೆ ಬರುವ ಸೂಚನೆ ಕಾಣಿಸುತ್ತಿದೆ. ಲೈಟ್ ಆಗಿ ಹನಿಯುತ್ತಿದೆ. ಟ್ಯೂಬ್ ಲೈಟ್ ಹಾಕಿದ್ದಾರೆ ನೋಡಿ ಇಲ್ಲಿ. ಇನ್ನೇನು ಹತ್ತಿರ ಬಂದು ಬಿಟ್ಟೆವು ಅನಿಸುತ್ತಿದೆ. ಶಬರಿಮಲೆಗೆ ನೇತಾಡುತ್ತಿದೆ ಎಲ್ಲ ನೋಡಿ. ಅಬ್ಬಾ, ನಾವು ಕೊನೆಯ ಚೆಕ್ ಪಾಯಿಂಟ್ಗೆ ಬಂದಿದ್ದೇವೆ. ನಮ್ಮ ಪುಲ್ಮೇಡ್ನ ಅರಣ್ಯದ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಫಾರೆಸ್ಟ್ ಚೆಕ್ ಪಾಯಿಂಟ್ನಲ್ಲಿ ನಾವು ತಂದಿರುವ ಪಾಸನ್ನು ಕೊನೆಯದಾಗಿ ಇಲ್ಲಿ ಪರಿಶೀಲನೆ ಮಾಡಿಸಿ ಎಂಟ್ರಿ ಮಾಡಿ ಹೋಗಬೇಕಾಗುತ್ತದೆ. ಈ ಪಾಯಿಂಟ್ ಎಲ್ಲಿ ಎಂದರೆ ಇದು ಒರಕುಳಿ ತೀರ್ಥ ಹತ್ರ ಬಂದಿದ್ದೇವೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ಒರಳ್ಕುಳಿ ತೀರ್ಥ. ಅಬ್ಬಾ, ನೀರನ್ನು ನೋಡಿದ ತಕ್ಷಣ ಎಷ್ಟು ಸಂತೋಷ ಆಗುತ್ತದೆ ಮನಸ್ಸಿಗೆ ನೋಡಿ. ಮರಳುಗಾಡಿನಲ್ಲಿ ಓಯಸಿಸ್ ಕಂಡಂಗೆ ಎಲ್ಲರೂ ಹೋಗಿ ಸ್ನಾನ ಮಾಡುತ್ತಾರೆ. ಮಳೆಯ ವಾತಾವರಣವಿದ್ದರೂ ಇಲ್ಲಿ ಸ್ನಾನ ಮಾಡಿ ಹೋಗುತ್ತಾರೆ. ಅಯ್ಯಪ್ಪ ಸ್ವಾಮಿ ಇಂದಿನ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಬಂದಾಗ ಇಲ್ಲಿ ಸ್ನಾನ ಮಾಡಿದರು ಎಂಬ ಪ್ರತೀತಿ ಇದೆ. ಆದ್ದರಿಂದ ಇಲ್ಲಿಗೆ ತಪ್ಪದೆ ಬಂದು ಸ್ನಾನ ಮಾಡಿ ಹೋಗುತ್ತಾರೆ. ಸ್ನೇಹಿತರೆ ನೋಡಿ, ಇಲ್ಲೊಂದು ವಿಚಿತ್ರವಾದ ಪ್ರಾಣಿ ಕಾಣಿಸುತ್ತಿದೆ. ಇದರ ಹೆಸರೇನೋ ಗೊತ್ತಿಲ್ಲ.
ಮುಖವು ಇಲಿ ಆಗಿದೆ. ಆದರೆ ತುಂಬಾ ದೊಡ್ಡದಾಗಿದೆ ನೋಡಲು. ನಿಮಗೇನಾದ್ರೂ ಇದರ ಹೆಸರು ಗೊತ್ತಾದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಒರಳ್ಕುಳಿ ತೀರ್ಥಕ್ಕೆ ಆ ಹೆಸರು ಯಾಕೆ ಬಂದಿದೆ ಅಂದರೆ, ನೀರು ಧುಮುಕಿ ಅಲ್ಲಿ ಕಲ್ಲಿನ ಆಕಾರ ಒರಳಿನ ಆಕಾರದ ರೀತಿನಲ್ಲಿ ಇರುವುದರಿಂದ ಅದಕ್ಕೆ ಒರಳ್ಕುಳಿ ತೀರ್ಥ ಎಂಬ ಹೆಸರು ಬಂದಿದೆ. ನಾವೀಗ ಒರಳ್ಕುಳಿ ತೀರ್ಥದ ಸಮೀಪದಲ್ಲೇ ಇದ್ದೇವೆ. ಇನ್ನು ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಏನೋ ತಿನ್ನಲು ಹುಡುಕುತ್ತಿದೆ. ಬನ್ನಿ ಮುಂದುವರಿಯೋಣ. ಇನ್ನೇನು ನೋಡಿ, ಟ್ರಾನ್ಸ್ಫಾರ್ಮರ್ ಇಲ್ಲೇ ಇದೆ. ಅಂದ್ರೆ ನಾವು ಬಂದು ಬಿಟ್ಟೆವು ನೋಡಿ. ಇದೇ ದೊಡ್ಡ ನೀರು ಟ್ಯಾಂಕ್. ಇಲ್ಲಿಂದಲೇ ಪೂರ್ತಿ ಶಬರಿಮಲೆಗೆ ನೀರು ಸಪ್ಲೈ ಆಗೋದು. ನೋಡಿ, ಪುಲ್ಮೇಡೆಲ್ಲ ಕ್ರಮಿಸಿ ಬಂದ ಮೇಲೆ ಶಬರಿಮಲೆಗೆ ರೀಚ್ ಆದಾಗ ಮಳೆ ಬಂತು. ಮಳೆಯಲ್ಲೇ ನೆನೆದು ಹೋಗುತ್ತಿದ್ದೇವೆ. ಇಲ್ಲಿ ಮೆಡಿಕೇಟೆಡ್ ವಾಟರ್ ಕೊಡುತ್ತಿದ್ದಾರೆ ನೋಡಿ. ಇಲ್ಲಿ ಫಾರೆಸ್ಟ್ ಕೌಂಟರ್ ಇದೆ, ಫಾರೆಸ್ಟ್ ಆಫೀಸ್ ಕೌಂಟರ್ ಇದೆ. ಇಲ್ಲಿಂದ ಹೊರಗಡೆ ಬಂದು ಬಿಟ್ರೆ ಮುಗೀತು. ಇನ್ನು ನಾವು ಶಬರಿಮಲೆಯಲ್ಲೇ ಇದ್ದೇವೆ. ಈ ಟ್ಯಾಂಕ್ ಬಿಟ್ಟು ಮುಂದುವರಿದರೆ ನಿಮಗೆ ಎಲ್ಲ ಸಿಗುತ್ತದೆ. ಇಲ್ಲಿಂದ ಕಾಫಿ, ಟೀ, ತಿಂಡಿಗಳು. ಇಲ್ಲಿ ಹಸಿದು ಬಂದವರೆಲ್ಲ ಇಲ್ಲಿ ಊಟ ಮಾಡುತ್ತಿದ್ದಾರೆ. ಊಟ, ಸ್ನ್ಯಾಕ್ಸ್ ಏನಾದರೂ ತಗೊಳ್ತಾ ಇದ್ದಾರೆ ನೋಡಿ. ಬಿಸಿ ಬಿಸಿ ಕಾಫಿ ಕುಡಿಯಬಹುದು ಇಲ್ಲಿ. ಮತ್ತೆ ಅಲ್ಲಿಂದ ಹೀಗೆ ಮುಂದೆ ಬಂದರೆ ಇಲ್ಲಿ ಸ್ನಾನದ ಘಟ್ಟಗಳಿದೆ. ಅಲ್ಲಿ ಒರಳ್ಕುಳಿ ತೀರ್ಥದಲ್ಲಿ ಸ್ನಾನ ಮಾಡದೆ ಬಂದವರು ಇಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನಕ್ಕೆ ಹೋಗುತ್ತಾರೆ. ಈ ಅಂಗಡಿಗಳಲ್ಲಿ ಮಾರುತ್ತಿರುವಂತ ಪಾತ್ರೆಗಳು ಏಕೆಂದರೆ ನಮ್ಮ ಇರುಮುಡಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ನೈವೇದ್ಯಕ್ಕೆ ತಂದಿರುವಂತಹ ತುಪ್ಪವನ್ನು ಸ್ವಾಮಿಯ ನೈವೇದ್ಯಕ್ಕೆ ಕೊಡಲು ನಾವೀಗ ಸನ್ನಿಧಾನದ ಎತ್ತರದ ಸುತ್ತಿನಲ್ಲಿದ್ದೇವೆ ನೋಡಿ. ಇಲ್ಲೆಲ್ಲ ರಾತ್ರಿ ಮಲಗಲು ವಿರಿಗಳಿದೆ. ಇಲ್ಲಿ ಬಂದು ಮಲಗಬಹುದು ರಾತ್ರಿಯ ಸಮಯದಲ್ಲಿ. ಚಾಪೆ 50 ರೂಪಾಯಿ ಕೊಟ್ಟರೆ ಚಾಪೆ ಕೊಡ್ತಾರೆ. ನಾವು ಮಲಗಿ ಬೆಳಗ್ಗೆ ಎದ್ದೋಗಬಹುದು ನೋಡಿ. ಹತ್ತಿರ ಸನ್ನಿಧಾನದ ಹತ್ತಿರ ಹೋಗುತ್ತಿದ್ದೇವೆ. ಸನ್ನಿಧಾನ ಕಾಣಿಸುವವರೆಗೂ ಈ ವಿಡಿಯೋವನ್ನು ಮುಂದುವರಿಸುತ್ತೇನೆ. ನಂತರ ಶಬರಿಮಲೆಯ ಸಂಪೂರ್ಣ ಚಿತ್ರಣವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇನೆ ನೋಡಿ. ಅಲ್ಲಿ ಕಾಣಿಸುತ್ತಿದೆ ಅದೇ ಶಬರಿಮಲೆಯ ಸನ್ನಿಧಾನ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ ನೋಡಿ. ಅದೇ ಶಬರಿಮಲೆಯ ಸನ್ನಿಧಾನ. ಈ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಶ್ರೀ ಸ್ವಾಮಿಯ ದರ್ಶನಕ್ಕಾಗಿಯೇ ಬರುವುದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ. ಆಗ ನಾವು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ.